1 ಗಂಟೆ ಆಯ್ತು, ಇನ್ನ ಮಲ್ಕೊಳಕ್ಕೆ ಬಿಡ್ತಾ ಇಲ್ಲ. ಆಶೀರ್ವಾದ ತಂದರು. ಇದು ಕೇವ್ ಸೆಟ್ಗೆ ಪ್ರೊಡ್ಯೂಸರ್ ನಮ್ಮಪ್ಪ, ಡೈರೆಕ್ಟರ್ ನಾನು, ಕ್ಯಾಮ್ರಾಮನ್ ನಾನು. ಬರ್ತೀನಿಗ ಅಲ್ಲೋಡು ಏಕೆ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸಂಕ್ಷಿತಾ. ಗಣೇಶ ಡೆಕೋರೇಷನ್ಗೆ ಐಟಮ್ಸ್ ತಗೋಬೇಕಿತ್ತು, ಬಂದಿದ್ದೀವಿ ಇವಾಗ. ಇನ್ನೊಂದು ಹೊಸ ಐಡಿಯಾ ಮಾಡ್ತಾ ಇದ್ದೀವಿ ಗಣೇಶ ಡೆಕೋರೇಷನ್ಗೆ. ನೋಡೋಣ ಹೆಂಗೆ ಬರುತ್ತೆ ಅಂತ. ಇವತ್ತಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇನ್ನೂ 1 ವೀಕ್ ಇದೆ ಏನೋ ಅಷ್ಟೇ, ಮುಂಚೆನೇ ಮಾಡಬೇಕಿತ್ತು. ಬಟ್ ನೋಡೋಣ ಹೆಂಗೆ ಬರುತ್ತೆ. ನನಗೆ ಕಾರ್ಪೆಂಟರ್ ಕೆಲಸ, ಪ್ಲಂಬರ್ ಕೆಲಸ, ಎಲೆಕ್ಟ್ರಿಷಿಯನ್ ಕೆಲಸ ಎಲ್ಲನೂ ಮಾಡೋಕ್ಕೆ ಬರುತ್ತೆ. ಥರ ಆಲ್ರೌಂಡರ್ ಕೆಲಸ. ನಿಮ್ಮ ಮನೇಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ, ಪ್ಲಂಬಿಂಗ್, ಕಾರ್ಪೆಂಟರ್ ವರ್ಕ್ ಏನಾದರೂ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಕಳಿಸ್ಕೊಡ್ತೀನಿ ಅವ್ರಿಗೆ. ಸೊ ಇವಾಗೆಲ್ಲ ಗಣೇಶ ಹಬ್ಬಕ್ಕೆ ಪ್ರಿಪ್ರೇಷನ್ ಸ್ಟಾರ್ಟ್ ಆಗ್ತಾ ಇದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಕಿದ್ದು ಲೈಟಿಂಗ್ ಹಂಗೆ ಇದೆ. ಇನ್ನು ನಾನು ಎಡಿಟಿಂಗ್ ಮಾಡ್ತಾ ಇದ್ದೀನಿ, ಅದಕ್ಕೆ ನಾನು ಹೆಲ್ಪ್ ಮಾಡೋಕ್ಕೆ ಹೋಗಿಲ್ಲ. ನಮ್ಮ ಮಮ್ಮಿ, ನಮ್ಮ ತಾತ, ನನ್ನ ಗಂಡಂಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಎಲ್ಲ ಲೈಟಿಂಗ್ಸ್ ಎಲ್ಲ ಚೇಂಜ್ ಮಾಡ್ತಾ ಇದ್ದಾರೆ ಮಾವಾಳ್ಯ. ನಮ್ಮಪ್ಪ ಇದೊಂದೇ ಕೆಲ್ಸಕ್ಕೆ ಹೆಲ್ಪ್ ಮಾಡೋದು, ಬೇರೆ ಏನಕ್ಕೂ ಹೆಲ್ಪ್ ಮಾಡಲ್ಲ. ಹಾಯ್ ಸಂದೇಶ್, ಏನ್ ಮಾಡ್ತಾ ಇದ್ದೀರಾ? ಕೇಳ್ಸಲ್ಲ ಬಿಡು, ಮೈಕಿಲ್ಲ. ಆಲ್ಮೋಸ್ಟ್ ಆಲ್ ಬ್ಯಾಕ್ ಗ್ರೌಂಡ್ ಸೆಟಪ್ ಎಲ್ಲ ಮುಗ್ದಿದೆ. ಈ ಕೇವ್ ಥೀಮ್ ಅಂದ್ರೆ ಸ್ಟೋನ್ ಟೆಕ್ಸ್ಚರ್ ಬರ್ಬೇಕಲ್ಲ, ಇವಾಗ ಹಿಂದೆ ಕಲ್ಲೆಲ್ಲ ಅಂಟಿಸಿರೋ ತರ ಆ ಟೆಕ್ಸ್ಚರ್ಗೆ ವರ್ಕ್ ಮಾಡ್ತಾ ಇದೀವಿ. ನೋಡ್ತಾ ಇರಿ. ನೀವೇ ಮಾತಾಡಿ. ಮಾತುಕತೆ ಬರ್ತೀನಿಗ. ಅಲ್ಲೋಡು ಏಕೆ. ಅರ್ಧ ಕಂಪ್ಲೀಟ್ ಆಗಿದೆ. ಲೈಟಿಂಗ್ ಎಲ್ಲ ಟೆಸ್ಟ್ ಮಾಡ್ತಾ ಇದ್ದೀವಿ. ಕೇವ್ ಆಲ್ಮೋಸ್ಟ್ ತುಂಬಾ ಡೀಟೇಲ್ಸ್ ಎಲ್ಲ ಇದೆ. 1 ಗಂಟೆ ಆಯ್ತು, ಇನ್ನ ಮಲ್ಕೊಳಕ್ಕೆ ಬಿಡ್ತಾ ಇಲ್ಲ. ಅಯ್ಯೋ, ಎಷ್ಟು ಸುಳ್ಳು ಹೇಳ್ತಾ ಇದ್ದೀನಿ. ನಮ್ಮಮ್ಮನೂ ಪಾಪ ತುಂಬಾ ಹೆಲ್ಪ್ ಮಾಡಿದ್ರು ನಮ್ಗೆ. ಹೆಂಗ್ ಬರುತ್ತೆ ಅನ್ಸುತ್ತೆ? ಚೆನ್ನಾಗಿ ಬರುತ್ತೆ. ಆಲ್ಮೋಸ್ಟ್ ಹಿಂಗೆ ಬರುತ್ತೆ. ಇನ್ನು ತುಂಬ ಪೆಂಡಿಂಗ್ ಇದೆ, ಅವೆಲ್ಲ ಹೋಗ್ಬೇಕು. ಇನ್ನಷ್ಟು ಆಗ್ತಾ ಇರೋದು. ಆ್ಯಕ್ಚುಲಿ ಇಷ್ಟೊತ್ತು ಸೆಟಪ್ ಹಾಕ್ತಾ ಇರೋದು ಫಸ್ಟ್ ಟೈಮು. ಮುಂಚೆ ಎಲ್ಲ ಚಿಕ್ಕ ಚಿಕ್ಕದಾಗಿ ಮಾಡ್ತಾಯಿದ್ವಿ ಇರೋ ಡೆಕೋರೇಟಿವ್ ಐಟಮ್ಸಲ್ಲೇ. ನೋಡೋಣ ಹೆಂಗೆ ಬರುತ್ತೆ ಅಂತ. ನನ್ನ ಗಂಡ ಆಲ್ಮೋಸ್ಟ್ ಏನು ಮಾಡಿಲ್ಲ, ಸ್ವಲ್ಪನೇ ಮಾಡಿದ್ದೆಲ್ಲ ನಾನು ನಮ್ಮಮ್ಮನೇ ಮಾಡಿದ್ದು. ಯಾರಾದ್ರೂ ನಾನು ಮಾಡಿಲ್ಲ ಅನ್ಸಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಇವತ್ತು ದಿನಾಂಕ 2 ಸೆಪ್ಟೆಂಬರ್ 2024, 2ನೇ ದಿನ. 4 ಡೇಸ್ ಇದೆ ಹಬ್ಬಕ್ಕೆ. ಹಾಫ್ ಕಂಪ್ಲೀಟ್ ಆಗಿದೆ ಅಷ್ಟೇ. ಇನ್ನು ಮೇಲೆ ಮಾಡಿ ಒಳಗಡೆ ಎಲ್ಲ ಡೀಟೇಲಿಂಗ್ಸ್ ಇದೆ. ಇನ್ನು 4 ದಿನ ಮಿಕ್ಕಿದೆ. ಇನ್ನು ಬೇಜಾನ್ ಟೈಮ್ ಇದೆ, ಮಾಡ್ಬೋದು. ಕೆಲಸ ಎಲ್ಲ ಮುಗಿಸ್ಕೊಬಂದು ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ ಮಾಡೋಕ್ಕೆ. ಹೌದು, ಹಿಡ್ಕೊಂಡ್ಬಂದಿದ್ದೀವಿ 4. ಹಾವಾಗ್ತಾ ಇದ್ದಾರೆ ಮಾವ ಅಳಿಯ ಸೇರ್ಕೊಂಡು. ಕೇವ್ ಟೆಕ್ಸ್ಚರ್ ಬರಕ್ಕೆ ಪೇಂಟ್ ಮಾಡ್ತಾ ಇದ್ದೀವಿ, ಬ್ರೌನ್ ಅಂಡ್ ಗ್ರೀನು. ಒಂದು ರೇಂಜಿಗೆ ಬರ್ತಾ ಇದೆ. ಈಗ ಲೈಟಿಂಗ್ಸ್ ಎಲ್ಲ ಹಾಕಿ ಎಲ್ಲ ಆದ್ಮೇಲೆ ಗೊತ್ತಾಗೋದು ಕರೆಕ್ಟಾಗಿ ಬಂದಿದ್ಯೋ ಇಲ್ವೋ ಅಂತ.
ಸೆಟಪ್ ಎಲ್ಲ ಆಯಿತು. ಪೇಂಟಿಂಗ್ದು ಡೀಟೇಲಿಂಗ್ ಎಲ್ಲ ಮುಗ್ದಿದೆ. ಇನ್ನೇನಿದ್ರು ಎಲಿಮೆಂಟ್ಸ್ ಆ್ಯಡ್ ಮಾಡಬೇಕು. ಎಲಿಮೆಂಟ್ಸ್ ಅಂದರೆ ಇವಾಗ ಹಾವು, ಬ್ರ್ಯಾಂಚಸ್ಸು, ಬಳ್ಳಿಗಳು, ಆ ಥರ ಫುಲ್ ಡೀಟೇಲಾಗಿ ತೋರಿಸ್ತಾ ಇರ್ತೀವಿ. ನೋಡ್ತಾ ಎಲ್ಲ ಆಯಿತು. ನಾ ಲೈಟಿಂಗ್ಸ್ ಎಲ್ಲ ಹಾಕೋದು ಬೇಜಾನಿದೆ. ಇದು ಫ್ಲೆಕ್ಸು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಕ್ಕೊಂಡಿದ್ದು, ಅದನ್ನೇ ಶೀಟಾಗಿ ಯೂಸ್ ಮಾಡೋಣ ಸ್ಟೆಪ್ಸಿಗೆ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಹೆಂಗೆ ಬರುತ್ತೆ. ಮಸ್ತಾಗಿ ಬರುತ್ತೆ, ಮಸ್ತಾಗಿ ಬರುತ್ತೆ. ಓಕೆ, ಸೂಪರಾಗಿ ಬಂದಿದೆ. ಮಾ ಚರ್ಮ ಹಿಡಿಯುತ್ತೆ, ಮಾ ಚರ್ಮ ಹಿಡಿಯುತ್ತೆ. ಅದು ಉಡ್ಡು ಚರ್ಮ ಹಿಡಿಯುತ್ತೆ. ಹ್ಞೂ, ಹೆಂಗ್ ನೋವುತ್ ಗೊತ್ತಾ? ಹ್ಞೂ, ಇಲ್ಲ ನಾನು ಎಲ್ಲೆತ್ತತಾ ಇದೀಯಾ? ವಿಡಿಯೋಲಿ ಪರ್ಫೆಕ್ಟ್ ಆಗಿ ಯಾವ ಥರ ಕಾಣಿಸ್ತೈತೆ ಇಲ್ಲ ಕ್ಯಾಮ್ರಾ. ಇದು ಕೇವ್ ಸೆಟ್ಗೆ ಪ್ರೊಡ್ಯೂಸರ್ ನಮ್ಮಪ್ಪ, ಡೈರೆಕ್ಟರ್ ನಾನು, ಕ್ಯಾಮ್ರಾಮನ್ನು ನಾನೇ, ಎಡಿಟರು ನಾನೇ, ಅಸಿಸ್ಟೆಂಟ್ ಡೈರೆಕ್ಟರ್ ನನ್ನ ಗಂಡ. ಅಲ್ಲಲ್ಲಿ ಟೇಪ್ ನಾನೇ ಗಣೇಶ ಥರ ಆಗ್ಬಿಟ್ಟಿದ್ದೀನಿ. ಗೋಳಿ ಆಶೀರ್ವಾದ ಏನೇನ್ ಮಾಡ್ತಾನೆ. ಏಯ್ ಕೈ ಬಿಟ್ರೆ ನಾನು ಎಲ್ಲ ಉದ್ರೋಗುತ್ತೆ. ನಾನು ಹಂಗೆ ಮೈ ಸುಮ್ಮಂತ ಇದಿಲ್ಲಿ. ತಪ್ಪು ಹೆಂಗ್ ಹಾಕೊಂಡಿರ್ತಾರೆ ರಿಯಲ್ ಅಂತಾನೆ. ಹೊನ್ನವಳ್ಳಿ ಕೃಷ್ಣಂಗೆ ಹಾಕಿ ತೋರ್ಸು ಅಂತ ಹೇಳಿ ಅವ್ರು ತೋರ್ಸಿದ್ರೇನೆ ಅಂತ ಇವ್ರು ಮಾಡ್ತಾ ಇದ್ದಿದ್ದು. ಅವ್ರು ಹಾಕೊಂಡು ತೋರ್ಸಿದ್ಮೇಲೆ ಅವ್ರು ಹಾಕೊಂಡು ನಿಂತಿದ್ದಂತೆ. ನಮ್ಮಪ್ಪನೂ ಅಪರೂಪಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ನಾನೇನ್ ಮಾಡ್ಲಿ, ಅವ್ರು ಅದೇ ಔಟ್ಫಿಟ್ ಅವ್ರದ್ದು. ಬ್ರಾಂಚಸ್ ಸ್ಲೀವ್ಸ್ ಎಲ್ಲ ಹಾಕ್ತಾ ಇದೀವಿ. ಇವಾಗ ಗಣೇಶ ಗೌರಮ್ಮನ ಕೂರ್ಸಿದೀವಿ. ನಮ್ಮಪ್ಪ ಹಾವೆಲ್ಲ ತಂದಿದ್ದಾರೆ, ಎಲ್ಲ ಹಾಕಬೇಕು. ಇನ್ನೂ ತುಂಬ ಡೀಟೇಲಿಂಗ್ ಬಾಕಿ ಇದೆ. ಕೇವ್ ರೆಡಿ ಆಗಿದೆ, ಲೀವ್ಸ್ ಹಾಕಿದ್ದೀವಿ, ಲೈಟಿಂಗ್ ಸ್ವಲ್ಪ ಹಾಕಿದ್ದೀವಿ. ಸೊ ಗಣೇಶ ಗೌರಮ್ಮನ ಒಂದು ರಿಂಜು ಕೂರಿಸಿದ್ದೀವಿ. ಇನ್ನೂ ತುಂಬ ಡೀಟೇಲಿಂಗ್ ಬಾಕಿ ಇದೆ. ಬ್ರಾಂಚಸ್ ಹಾಕ್ತಾ ಇದ್ದಾರೆ. ಸಖತ್ತಾಗಿ ಬಂದಿದೆ ನನಗಂತೂ. ಹಾಯ್ ಬ್ರೋ, ಹೌ ಇಸ್ ಇಟ್ ಗೋಯಿಂಗ್? ಹಾಯ್, ನಮಸ್ಕಾರ. ಹೆಂಗ್ ನಡೀತಾ ಇದೆ ಎಲ್ಲ? ಮಾಡ್ತಾ ಇದ್ದೀನಿ, ನಡೀತಾ ಐತೆ. ಇನ್ನು ಎಷ್ಟು ಕೆಲಸ ಬಾಕಿ ಇದೆ? ನಾ ಫುಲ್ ಡೀಟೈಲಿಂಗೇ ಇರೋದು. ಮೇನ್ ಕೆಲಸ ಅಂದರೆ ಒಂದು ಕಾನ್ಸೆಪ್ಟಿಂದ ನಡ್ಕೊಂಡು ಹೋಗ್ಬಿಡುತ್ತೆ, ಡೀಟೈಲಿಂಗೇ ಸೈಕ್ ಆಗೋದು. ಓಕೆ, ನಮ್ಮ ಮಮ್ಮಿ ನಮ್ಮ ಅಪ್ಪ ಇಬ್ಬರೂ ಬಾಗ್ನಕ್ಕೆ ರೆಡಿ ಮಾಡ್ತಾ ಇದ್ದಾರೆ. 9 ಬಾಗ್ನ ರೆಡಿ ಮಾಡಬೇಕು. ಲೇಟ್ ಆಗುತ್ತೆ. ಇವಾಗ ಆಲ್ರೆಡಿ 10 ಗಂಟೆ ಆಗ್ತಾ ಇದೆ. ಹೆವಿ ಲೇಟ್ ಆಗುತ್ತೆ ನಮ್ಮದು ಮುಗಿಯೋದು. ನಮ್ಮ ತಾತ ಬಾಳೆ ಕಂಬ ತಗೊಬನ್ನಿ ಕೇವ್ ಒಳಗಡೆ ಇಡಕ್ಕೆ ಅಂದರೆ ಬಾಳೆ ಗಿಡನೇ ತಂದ್ಬಿಟ್ಟವ್ರೆ. ಗಿಡನ ಇದು ಬಾಳೆ ಕಂಬನೇ. ಹಾಂ, ಐ ಮೀನ್ ದೊಡ್ಡದು ತಂದ್ಬಿಟ್ಟಿದ್ದಾರೆ.
ಈಗ ಚಿಕ್ಕು ತಗೊಬರಕ್ಕೆ ಹೋಗ್ತಾ ಇದ್ದೀವಿ 10 ಗಂಟೆ. ಬಾಳೆ ಗಿಡ ಮಗು ನಂಗೆ ಗೊತ್ತಿಲ್ಲ ಚಿಕ್ಕದಕ್ಕೂ ದೊಡ್ಡದಕ್ಕೂ ಅದೇನು ಹೇಳ್ತಾರೆ ಅಂತ, ಬಟ್ ಇವಾಗ ಚಿಕ್ಕು ತಗೊಬರಕ್ಕೆ ಹೋಗ್ತಾ ಇದ್ದೀವಿ. ಆಲ್ರೆಡಿ 10 ಗಂಟೆ ಇವಾಗ. ಅದು ಯಾರು ತೆಗ್ದಿರ್ತಾರೋ ಪುಣ್ಯಾತ್ಮ ಗೊತ್ತಿಲ್ಲ. ಹಬ್ಬ ಇರೋದ್ರಿಂದ ನಾಳೆ ಆಲ್ಮೋಸ್ಟ್ ಎಲ್ಲರೂ ತೆಗ್ದಿರ್ತಾರೆ. ನೋಡೋಣ. ನನ್ನ ಗಂಡ ಫುಲ್ ಇಂಟ್ರೆಸ್ಟಾಗಿ ಕೆಲಸ ಮಾಡ್ತಾ ಇದ್ದಾನೆ. ಸೊ ಎಷ್ಟೊಂದು ವರ್ಷದಿಂದ ಅನ್ಕೊತಾ ಇದ್ವಿ. ಹಿಂದೆನೂ ಎಡೆ ಎತ್ತಿರೋದು ಕಾಣಿಸುತ್ತೆ. ಹಿಂಗಾಕು. ಹಿಂದೆನೂ ಎಡೆ ಎತ್ತಿರೋ ಥರನೇ ಬೇಕಾ? ಹ್ಞೂ ಮಸ್ತಾಗಿ ನಿಂತ್ಕೊಳ್ತೀವಿ. ತಾರೆ ಹೂವ ಎದೆಯಿದ್ದ. ಅಪರೂಪಕ್ಕೆ ಕೆಲಸ ಮಾಡಿದ್ರೆ ಹಿಂಗೆ ಆಗೋದು. ನಮ್ಮಪ್ಪ ಬರೀ ಗೊಂಬೆ ಇಡೋದು, ಇನ್ನೊಂದು ಕೆಲಸ ಮಾಡ್ತಾರೆ, ಅದನ್ನು ತೋರಿಸ್ತೀನಿ. ದೊಡ್ಡ ಕೆಲಸ. ಕೆಲಸ ಮಾಡದೆ ಇರೋಳಗೆ ಕೆಲಸ ಕೊಟ್ರೆ ಹಿಂಗೆ ಅಳ್ತಾವಳು ನೋಡಿ ಒಂದೇ ಕಣ್ಣಲ್ಲಿ ಪಾಪ. ನಾನು ಹೇಳೋದೆಲ್ಲ ನನಗೆ ಹೇಳ್ತೀಯಾ? ಚೆನ್ನಾಗೈತಾ ಕ್ಲೀನಿಂಗು? ಹೆಂಗೆ ನಡೀತೈತೆ ಕ್ಲೀನಿಂಗು? ಸ್ವಲ್ಪ ಹೇಳಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಹೆಂಗೆ ನಡೀತೈತೆ? ನಾನೇನು ಮುಂಚೆಯಿಂದನೂ ಹಾಂ ಫುಲ್ಲು ಎಲ್ಲ ಮಾಡ್ತಾ ಇರಲಿಲ್ಲ. ಹಾಂ ಫುಲ್ ಎಲ್ಲ ಮಾಡೋಷ್ಟು ಅಮ್ಮ ಎಲ್ಲ ಮಾಡಿಬಿಟ್ಟಿರೋರು. ಹ್ಞೂ ಪಾಪ ಅಮ್ಮ ಒಬ್ಬರೇ ಮಾಡ್ತಾವ್ರೆ ಅಂತ ಅಂದ್ಬಿಟ್ಟು ಹ್ಞೂ ಲಾಸ್ಟಲ್ಲಿ ಬಂದೆಲ್ಲ ಈ ಥರ ಎಲ್ಲ ಮಾತ್ರ ಪಾಪ ಅಂತ ಎಲ್ಲ ಚೆನ್ನಾಗಿ ಹೇಳ್ತಾಳೆ. ಬೇಗ ಎದೋಬೇಕನ್ನೋ ಇದೇ ಇಲ್ಲ ಅವಳಿಗೆ. ಎದ್ದೋಳ್ತೀನಿ ನಾನು. ಬೇರೆಯವ್ರಿಗೆ ಮಾತ್ರ ಪಾಪ ಅಂತಾಳೆ, ಯಾರಿಗೂ ಒಂಚೂರು ಹೆಲ್ಪೇ ಮಾಡಲ್ಲ. ಮಾಡ್ಬೇಕು ಅನ್ಕೊಂತೀನಿ, ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಬೇಕಂತ ಸುಮ್ಮನೆ. ಹಿಂಗೆ ಅವನ ಕೆಲಸ ಅವನೇ ಮಾಡಬೇಕು. ಎಲ್ಲ ಕಟ್ ಮಾಡ್ತೀನಿ ನಾನು. ನನ್ನ ಕೆಲಸ ಎಲ್ಲ ಮುಗಿಸಿದ್ದೀನಿ. ನಮ್ಮದೆಲ್ಲ ಕ್ಲೀನಿಂಗ್ ಎಲ್ಲ ಆಗಿದೆ. ಇವಾಗ ಮಮ್ಮಿ ಜ್ಯುವೆಲರಿ ಎಲ್ಲ ಹಾಕ್ತಾ ಇದ್ದಾರೆ ಗೌರಮ್ಮಂಗೆ. ಸೊ ತೋರಿಸ್ತೀನಿ. ಅಮ್ಮ ಹಾಕ್ತಾ ಇದ್ದಾರೆ ಎಲ್ಲ. ಆ್ಯಕ್ಚುಲಿ ಗಣೇಶ ಮುಚ್ಚಿಬಿಡ್ತಾರೆ ಫಸ್ಟ್ ಡೇ ಗೌರಿ ಹಬ್ಬ ಇರೋದ್ರಿಂದ. ಈಗ ಬರೀ ಗೌರಮ್ಮನ ರೆಡಿ ಮಾಡ್ತಾ ಇದ್ದಾರೆ. ಅಮ್ಮಂತ ಇವೆ ಕ್ಯೂಟಾಗಿ ಕಾಣಿಸ್ತಾ ಇದೆ ಎಲ್ಲ. ನಂಗೆ ಎಷ್ಟು ಇಷ್ಟ ಆಯಿತು ಈ ಸತಿ ಬಂದದ್ದು ಬ್ಯಾಕ್ ಡ್ರಾಪು. ಹೆಂಗೆ ಮಾಡಿದ್ವಿ, ಏನೇನು ಮಾಡಿದ್ವಿ ಎಲ್ಲ ಬಂತು ಅಂತ ತೋರಿಸಿದ್ದೀವಿ. ಸೊ ಇವತ್ತಿಂದು ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನೆಕ್ಸ್ಟ್ ಇಯರ್ ಇನ್ನು ಡಿಫ್ರೆಂಟಾಗಿ ಬರ್ತೀವಿ, ಒಂದೊಳ್ಳೆ ಥೀಮ್ ಇಟ್ಕೊಂಡು ಏನೋ ಸ್ವಲ್ಪ ಅಡ್ವಾನ್ಸ್ಡ್ ಆಗಿ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಏನಾದರೂ ಮಾಡ್ತೀವಿ ಅಂದರೆ ಡಿಟೇಲ್ ವಿಡಿಯೋ ಬೇಕಂದರೆ ಹೇಳಿ, ಹೆಂಗೆ ಮಾಡೋದ್ವಿ, ಎಲ್ಲಿಂದ ತಂದ್ವಿ, ಅದು ಇದು ಎಲ್ಲ ನಾವು ತೋರಿಸ್ತೀವಿ. ನಿಮ್ಮ ಹತ್ರ ಏನಾದರೂ ಕ್ರಿಯೇಟಿವ್ ಐಡಿಯಾಸ್ ಇದ್ರೆ ಒಂಥರ ಕಮೆಂಟ್ ಮಾಡಿ. ಏನಾದರೂ ಐಡಿಯಾಸ್, ಡಿಫ್ರೆಂಟ್ ಐಡಿಯಾಸ್ ಇದ್ದರೆ ಯಾವ ಥರ ಮಾಡ್ಬೋದು ಆ ಥರ ಐಡಿಯಾ ಇದ್ದರೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ಇಯರ್ ಅದನ್ನು ಟ್ರೈ ಮಾಡ್ತೀವಿ. ನಮ್ಗೆ ಯಾವುದಾದ್ರೂ ಮಸ್ತಾಗಿದೆ, ನಮ್ಮ ಐಡಿಯಾ ಬಿಟ್ಟು ನೀವು ಕೊಟ್ಟಿರೋದು ಐಡಿಯಾ ಮಸ್ತಾಗಿದೆ ಅಂತ ಅನ್ಸಿದ್ರೆ ನಾವು ಅದನ್ನು ಟ್ರೈ ಮಾಡ್ತೀವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡೋಣ ಅಂತ ಇದ್ದೀವಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಸೈನಿಂಗ್ ಆಫ್. ಟೇಕ್ ಕೇರ್. ಬಾಯ್ ಬಾಯ್.